ಈ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬ ಸದಸ್ಯ ಹೊರಹೋಗಿದ್ದಾರೆ. ಆದರೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ್ದಾರೆ. ಹೌದು, ಈ ವಾರ ನಿರಂಜನ್ ದೇಶಪಾಂಡೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ರೆ, ಕಾರುಣ್ಯ ರಾಮ್, ಸುಕೃತಾ ವಾಗ್ಲೆ ಹಾಗೂ ಮಸ್ತಾನ್ ಎಂಬುವವರು ಬಿಗ್ ಬಾಸ್ ಮನೆಗೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದಾರೆ. ನಟಿ ಕಾರುಣ್ಯ ರಾಮ್ 6ನೇ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಸೆಕೆಂಡ್ ಚಾನ್ಸ್ ಪಡೆದು ಮತ್ತೆ ವಾಪಸ್ ಆಗಿದ್ದಾರೆ. ನಟಿ ಸುಕೃತಾ ವಾಗ್ಲೆ ಸ್ಯಾಂಡಲ್ವುಡ್ಗೆ ಪರಿಚಯ. ಆದ್ರೆ ಈ ಮಸ್ತಾನ್ ಯಾರು ಎಂಬುದು ಯಾರಿಗೂ ಗೊತ್ತಿಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿಯಾದ ಮಸ್ತಾನ್ ಬಗ್ಗೆ ಕಂಪ್ಲೀಟ್ ಸಮಾಚಾರ ಹೇಳ್ತೀವಿ, ಕೇಳಿ. ಈ ವಾರ ಬಿಗ್ ಬಾಸ್ ಮನೆಗೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದು, ಮಸ್ತಾನ್ ಎಂಬುವರು 3ನೇ ಸ್ಪರ್ಧಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಮುಂದೆ ಮಸ್ತಾನ್ ಹೇಳಿಕೊಂಡಿದ್ದ ಪ್ರಕಾರ ಆತ ಬೆಂಗಳೂರಿನ ಶಿವಾಜಿನಗರದಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್. ಆದ್ರೆ ಮಸ್ತಾನ್ ಕಾರ್ ಡೀಲರ್ ಅಲ್ಲ. ಮಸ್ತಾನ್ ಕನ್ನಡ ಚಿತ್ರರಂಗದ ಯುವ ನಿರ್ದೇಶಕ. 2 ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿರುವ ಮಸ್ತಾನ್ ಕಾರ್ ಡೀಲರ್ ಅಂತ ಸುಳ್ಳು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತುರ್ತು ಪರಿಸ್ಥಿತಿ ಚಾಲ್ತಿಯಲ್ಲಿದ್ದಾಗ ಕಲರ್ ಬಾಂಬ್ ಹಿಡಿದು ಎಂಟ್ರಿ ಕೊಟ್ಟ ಮಸ್ತಾನ್ಗೆ ಬಿಗ್ ಬಾಸ್ ಕೊಟ್ಟಿದ್ದ ಟಾಸ್ಕ್ ಅದು. ಮಸ್ತಾನ್ ಯಾರು ಎಂಬುದು ಕೀರ್ತಿ ಕುಮಾರ್ ಅವರಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಬಿಗ್ ಬಾಸ್ ಸೂಚನೆ ಬರುವವರೆಗೂ ಮಸ್ತಾನ್ ಯಾರು ಎಂಬುದು ಯಾರಿಗೂ ಗೊತ್ತಾಗಬಾರದಾಗಿತ್ತು. ಮಸ್ತಾನ್ ಎಂದು ಹೇಳಿಕೊಂಡಿದ್ದ ಅವರ ಪೂರ್ತಿ ಹೆಸರು ಮಸ್ತಾನ್ ಚಂದ್ರ. ಕನ್ನಡ ಚಿತ್ರರಂಗದ ಯುವ ನಿರ್ದೇಶಕ. ಈಗಾಗಲೇ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದ್ದು, ಅದು ಅರ್ಧಕ್ಕೆ ನಿಂತಿದೆ. ಈಗ 2ನೇ ಸಿನಿಮಾವನ್ನ ನಿರ್ದೇಶನ ಮಾಡುತ್ತಿದ್ದಾರೆ. ತಮ್ಮದೇ ಹೋಮ್ ಬ್ಯಾನರ್ನಲ್ಲಿ ದೇವಯಾನಿ ಎಂಬ ಚಿತ್ರವನ್ನು ಮಸ್ತಾನ್ ಅವರು ನಿರ್ದೇಶನ ಮಾಡಿದ್ದರು. ಅದರ ಜೊತೆಗೆ ಈಗ 2ನೇ ಚಿತ್ರದ ನಿರ್ದೇಶನದಲ್ಲೂ ತೊಡಗಿಕೊಂಡಿದ್ದಾರೆ. ಈ ಮಧ್ಯೆ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಚಾನ್ಸ್ ಪಡೆದುಕೊಂಡಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.